ಒಂದ್ ಕಡೆ ಭಾರತ ವರ್ಸಸ್ ಸೌತ್ ಆಫ್ರಿಕಾ T20 ಸರಣಿ ಫೈಟ್, ಮತ್ತೊಂದು ಕಡೆ ಭಾರತ ವರ್ಸಸ್ ಆಸ್ಟ್ರೇಲಿಯಾ ನಡುವೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೀರೀಸ್. ಹೀಗೆ ಟೀಮ್ ಇಂಡಿಯಾದ ಜೂನಿಯರ್ಸ್ ಮತ್ತು ಸೀನಿಯರ್ಸ್ ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ಗಳಲ್ಲಿ ಬ್ಯುಸಿ ಆಗಿದ್ರೆ, ಅತ್ತ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ ಹಲ್ಚಲ್ ಎಬ್ಬಿಸಿದೆ. ಪಂದ್ಯಗಳ ಆಯೋಜನೆ ಸ್ಥಳವೇ ವಿವಾದದ ಕಿಡಿಯನ್ನು ಹೊತ್ತಿಸಿದೆ. ಇದೀಗ ಟೂರ್ನಿಯ ಶಿಫ್ಟ್ ಆಗೋ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದೆ. ಇದೆಲ್ಲಕ್ಕಿಂತ ಬಿಗ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಅದುವೇ ಇನ್ಮುಂದೆ ICC ಇವೆಂಟ್ಗಳಲ್ಲೂ ಕೂಡ ಭಾರತ ಮತ್ತು ಪಾಕಿಸ್ತಾನ ನಡುವೆ ಪಂದ್ಯಗಳು ನಡೆಯಲ್ಲ ಅನ್ನೋದು. ಅರೆ, ಇಡೀ ಜಗತ್ತೇ ಕಾಯುವಂತ ಹೈ ವೋಲ್ಟೇಜ್ ಪಂದ್ಯ ಅಂದ್ರೇನೆ ಭಾರತ ಮತ್ತು ಪಾಕಿಸ್ತಾನ ಫೈಟ್. ಇನ್ಮುಂದೆ ಇಂಥ ಜಿದ್ದಾಜಿದ್ದಿನ ಕಾದಾಟವನ್ನ ನೋಡೋಕೆ ಆಗೋದೇ ಇಲ್ವಾ? ಈ ಪ್ರಶ್ನೆಗೆ ಉತ್ತರ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಭಾರತ ವರ್ಸಸ್ ಪಾಕಿಸ್ತಾನ ನಡುವಿನ ಪಂದ್ಯಗಳು ಅಂದ್ರೇನೆ ಹಾಗೆ. ಜಸ್ಟ್ ಈ ಎರಡು ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿನ ಕ್ರೀಡಾಭಿಮಾನಿಗಳು ಕ್ಯೂರಿಯಾಸಿಟಿಯಿಂದ ಕೂತು ಮ್ಯಾಚ್ ಅನ್ನು ನೋಡ್ತಾರೆ. ಬಟ್ ಇನ್ಮುಂದೆ ಇಂಥದ್ದೊಂದು ಹೈ ವೋಲ್ಟೇಜ್ ಫೈಟ್ ನ ಬಹುಶಃ ಮುಂದಿನ ದಿನಗಳಲ್ಲಿ ನೋಡೋಕೆ ಆಗಲ್ಲ ಅನ್ಸುತ್ತೆ. ಅದಕ್ಕೆ ಕಾರಣ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿ, ಭಾರತದ ಹಠ ಮತ್ತು ಪಾಕಿಸ್ತಾನದ ಮೊಂಡಾಟ. ಭಾರತದ ಬೇಡಿಕೆಗಳಿಗೆ ಮಣಿಯದಂತೆ ಪಾಕ್ ಸರ್ಕಾರದ ಎಚ್ಚರಿಕೆ. ಚಾಂಪಿಯನ್ಸ್ ಟ್ರೋಫಿ 2025ರಲ್ಲಿ ಪಾಕಿಸ್ತಾನದಲ್ಲಿ ಟೂರ್ನಿ ನಡೆಸೋಕೆ ICC ಈಗಾಗಲೇ ಒಪ್ಪಿಗೆಯನ್ನು ನೀಡಿದೆ. ಸಿದ್ಧತೆಗಳು ಕೂಡ ನಡೆದಿವೆ. 3 ಕ್ರೀಡಾಂಗಣಗಳಲ್ಲಿ ಪಂದ್ಯಗಳನ್ನು ನಡೆಸೋಕೆ PCB ಬ್ಲೂ ಪ್ರಿಂಟ್ ಅನ್ನು ರೆಡಿ ಮಾಡಿಕೊಂಡು ಕ್ರೀಡಾಂಗಣಗಳನ್ನು ರಿನೋವೇಷನ್ ಮಾಡಿಸ್ತಾ ಇದೆ. ಬಟ್ ಪಾಕಿಸ್ತಾನಕ್ಕೆ ತೆರಳೋಕೆ ಟೀಮ್ ಇಂಡಿಯಾ ಬಿಲ್ಕುಲ್ ರೆಡಿ ಇಲ್ಲ. ಭದ್ರತಾ ದೃಷ್ಟಿಯಿಂದ ಭಾರತ ಪಾಕಿಸ್ತಾನಕ್ಕೆ ಭೇಟಿ ನೀಡಲ್ಲ. ಹೈಬ್ರಿಡ್ ಮಾದರಿಯಲ್ಲಿ ಪಂದ್ಯಗಳನ್ನು ನಡೆಸುವಂತೆ BCCI ICC ಮುಂದೆ ಬೇಡಿಕೆಯನ್ನು ಇಟ್ಟಿದೆ. ಈ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಪಾಕಿಸ್ತಾನ ಸರ್ಕಾರದ ಮೊರೆ ಹೋಗಿತ್ತು. ಇದೀಗ ಪಾಕ್ ಸರ್ಕಾರದಿಂದ ಸ್ಪಷ್ಟ ಉತ್ತರ ಬಂದಿದೆ. ಯಾವುದೇ ಕಾರಣಕ್ಕೂ ಕೂಡ ಭಾರತದ ಬೇಡಿಕೆಗೆ ಮಣಿಬೇಡಿ ಅಂತ ಸೂಚನೆಯನ್ನು ನೀಡಿದೆ. ಭಾರತದ ನಡೆಯೇ ಪಾಕ್ ಸರ್ಕಾರದ ಕಣ್ಣನ್ನ ಕೆಂಪಗಾಗಿಸಿದೆ. ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳನ್ನು ದುಬೈಗೆ ಸ್ಥಳಾಂತರಿಸುವ ಭಾರತದ ಬೇಡಿಕೆಯನ್ನ ಯಾವುದೇ ಕಾರಣಕ್ಕೂ ಒಪ್ಪಬಾರದು ಅಂತ ಪಾಕಿಸ್ತಾನ ಸರ್ಕಾರ ತನ್ನ ಕ್ರಿಕೆಟ್ ಮಂಡಳಿಗೆ ವಾರ್ನಿಂಗ್ ಕೊಟ್ಟಿದೆ. ಹಾಗೆ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಹೈಬ್ರಿಡ್ ಮಾದರಿಯಲ್ಲಿ ಕ್ರೀಡಾ ಟೂರ್ನಿಯನ್ನು ಆಯೋಜಿಸೋಕು ಕೂಡ ರೆಡಿ ಇಲ್ಲ. ಇದೇ ಡೆವಲಪ್ಮೆಂಟ್ ನಿಯಮದ ವಿರುದ್ಧ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಸಮಸ್ಯೆ ಮತ್ತಷ್ಟು ಜಟಿಲವಾಗ್ತಾ ಹೋಗ್ತಾ ಇದೆ. ಟೂರ್ನಿ ಶಿಫ್ಟ್ ಆದ್ರೆ ಟೂರ್ನಿಯಿಂದಲೇ ಹೊರಗುಳಿಯಲು ಪಾಕ್ ನಿರ್ಧಾರ. ಹೇಳಿ ಕೇಳಿ ವಿಶ್ವ ಕ್ರಿಕೆಟ್ನಲ್ಲಿ BCCIಯ ಬಾಸ್ ಒಂಥರ ದೊಡ್ಡಣ್ಣ ಇದ್ದಂತೆ. ಭಾರತ ತಂಡವನ್ನ ಎದುರು ಹಾಕಿಕೊಂಡು ICC ಏನೂ ಮಾಡೋಕ್ಕಾಗಲ್ಲ. ಹೀಗಾಗಿ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯನ್ನ ಹೈಬ್ರಿಡ್ ಮಾದರಿಯಲ್ಲೇ ಆಯೋಜನೆ ಮಾಡಬೇಕು ಅಂತ ಪಾಕ್ಗೆ ತಿಳಿಸುವಂತೆ ICCಗೆ ಸೂಚನೆಯನ್ನು ಕೊಟ್ಟಿದೆ. ಆದರೆ ಪಾಕಿಸ್ತಾನ ಮಾತ್ರ ತನ್ನ ಮೊಂಡಾಟವನ್ನ ಬಿಡೋಕ್ ರೆಡಿ ಇಲ್ಲ. ಹಾಗೇನಾದ್ರೂ PCB ಹೈಬ್ರಿಡ್ ಮಾದರಿಯಲ್ಲಿ ಟೂರ್ನಿ ಆಯೋಜಿಸಕ್ಕೆ ನಿರಾಕರಣೆ ಮಾಡಿದ್ದೇ ಆದರೆ ಚಾಂಪಿಯನ್ಸ್ ಟ್ರೋಫಿ ಆಯೋಜನೆ ಹಕ್ಕು ಕೈತಪ್ಪುತ್ತೆ. ದಕ್ಷಿಣ ಆಫ್ರಿಕಾಗೆ ಟೂರ್ನಿ ಸ್ಥಳಾಂತರ ಮಾಡೋಕೆ ಚಿಂತನೆ ಕೂಡ ನಡೆಸಿದೆ. ಒಂದ್ ವೇಳೆ ಟೂರ್ನಿ ಆತಿಥ್ಯದ ಹಕ್ಕು ಕೈ ತಪ್ಪಿದ್ರೆ ಇಡೀ ಟೂರ್ನಿಯಿಂದಲೇ ಹೊರಗುಳಿಯೋಕೆ ಪಾಕಿಸ್ತಾನ ಕ್ರಿಕೆಟ್ ಬೋರ್ಡ್ ನಿರ್ಧಾರವನ್ನು ಮಾಡಿಕೊಂಡಿದೆ. ಹೀಗಂತ ಅಲ್ಲಿನ ಸರ್ಕಾರವೇ ಸೂಚನೆ ಕೊಟ್ಟಿದೆ. ಹೀಗಾಗಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮಂಡಳಿ ಅಂತಿಮವಾಗಿ ಯಾವ ನಿರ್ಧಾರವನ್ನು ಕೈಗೊಳ್ಳಲಿದೆ ಎಂಬುದೇ ಈಗ ಇರೋ ಕುತೂಹಲ. ICC ಇವೆಂಟ್ಗಳಲ್ಲೂ ಭಾರತ ವಿರುದ್ಧ ಪಂದ್ಯಕ್ಕೆ ನಿಷೇಧ. ಪಾಕಿಸ್ತಾನ ಸರ್ಕಾರ ಹೈಬ್ರಿಡ್ ಮಾದರಿಗೆ ಒಪ್ಪೋದಿಲ್ಲ ಅಂತ PCB ಮುಖ್ಯಸ್ಥ ಮೊಯ್ಸಿನ್ ನಖ್ವಿ ಹೇಳಿದ್ದಾರೆ. ಇದರ ನಡುವೆ ICC ಮತ್ತು ACC ಇವೆಂಟ್ಗಳಲ್ಲಿ ಭಾರತದ ವಿರುದ್ಧ ಆಡೋದನ್ನು ಸಂಪೂರ್ಣವಾಗಿ ನಿಷೇಧ ಮಾಡುವಂತೆ PCBಗೆ ಅಲ್ಲಿನ ಪಾಕಿಸ್ತಾನ ಸರ್ಕಾರವೇ ಸಲಹೆ ನೀಡಿದೆ. ಅಥವಾ ಇದು ಆಗ್ಲಿಲ್ಲ ಅಂತಂದ್ರೆ ಜಿನಿವಾದಲ್ಲಿರುವಂತಹ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಫಾರ್ ಸ್ಪೋರ್ಟ್ಸ್ ನಲ್ಲಿ ICC ಮತ್ತು BCCI ವಿರುದ್ಧ PCB ಕಾನೂನು ಕ್ರಮವನ್ನ ಜರುಗಿಸುವಂತೆ ಕೋರ್ಟ್ ಮೊರೆ ಹೋಗೋಕೆ ಕಾನೂನು ಸಲಹೆಯನ್ನು ಪಡ್ಕೊಳ್ತಾ ಇದೆ. ಪಾಕಿಸ್ತಾನವು ಭಾರತದ ನೆಲಕ್ಕೆ ಹೋಗಿ ಪಂದ್ಯ ಆಡೋದಾದ್ರೆ ಭಾರತ ಮಾತ್ರ ಯಾಕೆ ಪಾಕಿಸ್ತಾನಕ್ಕೆ ಬರಬಾರದು? ಭಾರತದ ಈ ನಡೆಯಿಂದ ವಿಶ್ವ ಮಟ್ಟದಲ್ಲಿ ಪಾಕಿಸ್ತಾನದ ಭದ್ರತೆ ವಿಚಾರವಾಗಿ ಸಂಶಯಗಳು ಮೂಡುತ್ತವೆ. ಇತರೆ ರಾಷ್ಟ್ರಗಳು ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ರಾಷ್ಟ್ರಕ್ಕೆ ಬರೋಕೆ ಹಿಂದೇಟು ಹಾಕ್ತವೆ. ಇದರಿಂದಾಗಿ ವಿಶ್ವ ಮಟ್ಟದಲ್ಲಿ ಪಾಕ್ ಕ್ರಿಕೆಟ್ನ ಇಮೇಜ್ ಹಾಳಾಗುತ್ತೆ. ಭಾರತ ಮತ್ತು ಪಾಕಿಸ್ತಾನ ನಡುವೆ ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ಅದನ್ನ ಕ್ರೀಡೆಗೆ ತರಬಾರದು ಅಂತ ವಾದವನ್ನ ಮುಂದಿಡೋಕೆ ತಯಾರಿಯನ್ನು ನಡೆಸ್ತಾ ಇದೆ. ಅಸಲಿಗೆ 2008ರ ಮುಂಬೈ ದಾಳಿ ನಂತರ ಭಾರತ ಪಾಕಿಸ್ತಾನಕ್ಕೆ ಪ್ರಯಾಣ ಮಾಡಿಲ್ಲ. ಎರಡೂ ತಂಡಗಳು ICC ಪಂದ್ಯಾವಳಿಗಳಲ್ಲಿ ಮಾತ್ರ ಪರಸ್ಪರ ಸ್ಪರ್ಧೆಯನ್ನ ಮಾಡ್ತಾ ಇವೆ. ಟೂರ್ನಿ ಶಿಫ್ಟ್ ಆದ್ರೆ ಪಾಕಿಸ್ತಾನಕ್ಕೆ ಬೀಳುತ್ತಾ ಹೊಡೆತ. ಪಾಕಿಸ್ತಾನಕ್ಕೆ ಈಗ ಇರೋ ಒಂದೇ ಆಪ್ಷನ್ ಅಂದ್ರೆ ಚಕಾರ ಎತ್ತದೆ ಹೈಬ್ರಿಡ್ ಮಾದರಿಯನ್ನು ಒಪ್ಪಿಕೊಳ್ಳೋದು. ಅದನ್ ಬಿಟ್ಟು ಹಠಮಾರಿತನ ತೋರಿಸ್ತಾ ಇದ್ರೆ ಲಾಸ್ ಆಗೋದು ಅವರಿಗೇನೆ. ಯಾಕಂದ್ರೆ ಟೂರ್ನಿ ಬೇರೆ ದೇಶಕ್ಕೆ ಸ್ಥಳಾಂತರ ಆದ್ರೆ ಅಥವಾ ಪೋಸ್ಟ್ಪೋನ್ ಆದ್ರೆ ಫ್ಯೂಚರ್ ಅಲ್ಲಿ ಪಾಕ್ಗೆ ICCಯ ಯಾವುದೇ ಯೋಜನೆಗಳಾಗ್ಲಿ ಅಥವಾ ಟೂರ್ನಿಗಳಾಗ್ಲಿ ಸಿಗೋ ಸಾಧ್ಯತೆಗಳು ಕಡಿಮೆ ಇದೆ. ದೊಡ್ಡ ಪ್ರಮಾಣದಲ್ಲಿ ಹರಿದು ಬರುವಂತ ICCಯ ಫಂಡ್ಗೂ ಕೂಡ ಕತ್ತರಿ ಬೀಳುತ್ತೆ. ಹಾಗೆ ಈ ಟೂರ್ನಿ ಶಿಫ್ಟ್ ಆಗೋದ್ರಿಂದ PCBಗೆ ಸುಮಾರು $65 ಮಿಲಿಯನ್ ಅಂದ್ರೆ ಹೆಚ್ಚು ಕಮ್ಮಿ ಭಾರತ ಕರೆನ್ಸಿ ಪ್ರಕಾರ ಹೇಳ್ಬೇಕು ಅಂದ್ರೆ 548 ಕೋಟಿ ರೂಪಾಯಿ ನಷ್ಟ ಆಗುತ್ತೆ.
ಟೂರ್ನಿ ಆಯೋಜನೆಗಾಗಿ ಈಗಾಗಲೇ ಮಾಡಿರುವಂತಹ ಖರ್ಚು, ಕ್ರೀಡಾಂಗಣದ ನವೀಕರಣ ವೆಚ್ಚ, ನಿರ್ವಹಣಾ ವೆಚ್ಚ ಹೀಗೆ ಎಲ್ಲವೂ ಕೂಡ ವೇಸ್ಟ್ ಆಗುತ್ತೆ. ಟೂರ್ನಿಗಾಗಿಯೇ ಪಿಸಿಬಿ ಈಗಾಗಲೇ ಕರಾಚಿ, ಲಾಹೋರ್ ಮತ್ತು ರಾವಲ್ಪಿಂಡಿಗಳ ಕ್ರೀಡಾಂಗಣಗಳನ್ನ ಖರ್ಚು ಮಾಡಿ ನವೀಕರಣ ಮಾಡ್ತಾ ಇದೆ. ಕರಾಚಿಯ ಗಡ್ಡಾಫಿ ಸ್ಟೇಡಿಯಂನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಫೈನಲ್ ಅನ್ನ ಆಡಿಸಬೇಕು ಅಂತ $7 ಮಿಲಿಯನ್ ನಷ್ಟು ದೊಡ್ಡ ಮೊತ್ತವನ್ನ ಖರ್ಚು ಮಾಡಿ ನವೀಕರಣ ಕೂಡ ಮಾಡ್ತಾ ಇದೆ. ಸದ್ಯ ಈಗ ರೆಡಿ ಮಾಡಿರುವಂತಹ ಟೈಪ್ ಟೇಬಲ್ ನಂತೆ ಪಾಕಿಸ್ತಾನದಲ್ಲಿ ಫೆಬ್ರವರಿ 19ರಿಂದ ಮಾರ್ಚ್ 9ರವರೆಗೆ ಚಾಂಪಿಯನ್ಸ್ ಟ್ರೋಫಿ ಪಂದ್ಯಗಳು ನಡೀಬೇಕು. ಅಂದ್ರೆ ಇನ್ನೂ ಕೂಡ 4 ತಿಂಗಳು ಕಾಲಾವಕಾಶ ಇದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಕೋಲ್ಡ್ ವಾರ್ ಇತ್ಯರ್ಥ ಕಾಣದೇ ಇದ್ರೆ ಟೂರ್ನಿಯನ್ನು ದಕ್ಷಿಣ ಆಫ್ರಿಕಾಗೆ ಸ್ಥಳಾಂತರ ಮಾಡೋದಾಗಿ ಐಸಿಸಿ ಹೇಳ್ತಾ ಇದೆ. ಸೊ ಪಾಕಿಸ್ತಾನ ಮುಂದೆ ಯಾವ ಹೆಜ್ಜೆಯನ್ನ ಇಡುತ್ತೆ ಅನ್ನೋದೇ ಈಗಿರೋ ಕುತೂಹಲ. ಸೊ ನಿಮ್ಮ ಪ್ರಕಾರ ಭಾರತ ಪಾಕಿಸ್ತಾನಕ್ಕೆ ಹೋಗೋದು ಒಳ್ಳೇದಾ ಅಥವಾ ಹೈಬ್ರಿಡ್ ಮಾದರಿ ಬೆಸ್ಟಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನ ಫಾಲೋ ಮಾಡಿ. ನಮಸ್ಕಾರ.